ಇಡಿಯಿಂದ ಮೈಸೂರಿನಲ್ಲಿ ಅಬಕಾರಿ ಇನ್ಸ್ಪೆಕ್ಟರ್ ಯಮುನಾ ವಿಚಾರಣೆ ನಡೀತಾ ಇದೆ. ಅಬಕಾರಿ ಇಲಾಖೆಯಿಂದ ಸ್ವಯಂ ನಿವೃತ್ತಿ ಪಡೆದಿದ್ದಾರೆ ಯಮುನಾ. ಮಂಜುನಾಥ್ ಮೈಸೂರು ಡಿಸಿ ಆಗಿದ್ದಾಗ ಯಮುನಾ ಅಧಿಕಾರಿಯಾಗಿದೆ. ಈಗ ಯಮುನಾ ಅವರ ವಿಚಾರಣೆ ನಡೀತಾ ಇದೆ. ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತ ಮಂಜುನಾಥ್ ಮೈಸೂರು ಡಿಸಿ ಆಗಿದ್ದಂತಹ ಸಂದರ್ಭದಲ್ಲಿ ಯಮುನಾ ಅಧಿಕಾರಿಯಾಗಿದ್ರು, ಅಬಕಾರಿ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಈಗ ಅವರನ್ನು ಕೂಡ ಇಡಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಇವತ್ತು ಇಡಿ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಅದರಲ್ಲೂ ಮಂಜುನಾಥ್, ಸತೀಶ್ ಜಾರಕಿಹೊಳಿ ಅವರ ಭಾವ ಮಂಜುನಾಥ್ ಅವರ ನಿವಾಸದ ಮೇಲೆ, ಕಚೇರಿಯ ಮೇಲೆ ರೇಡ್ ಮಾಡಿದ್ದಾರೆ. ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ರಿಯಾಕ್ಟ್ ಮಾಡಿದ್ರು, ಮಾಧ್ಯಮದವರ ಮುಂದೆ ಮಾತನಾಡಿದ್ರು. ದಾಳಿ ಆಗಿದೆ ನಿಜ, ಆದ್ರೆ ಯಾವ ಕಾರಣಕ್ಕೆ ರೇಡ್ ಆಗಿದೆ ಅನ್ನೋದರ ಮಾಹಿತಿ ಇನ್ನಷ್ಟೇ ಗೊತ್ತಾಗಬೇಕು. 7 ಕಡೆನೂ ಆಗಿರುತ್ತೆ, 8 ಕಡೆನೂ ಆಗಿರುತ್ತೆ, 10 ಕಡೆನೂ ಆಗಿರುತ್ತೆ. ನಾಳೆವರೆಗೂ ವೇಟ್ ಮಾಡ್ತೀವಿ, ಯಾವುದಕ್ಕೋಸ್ಕರ ದಾಳಿ ಆಗಿದೆ ಅನ್ನೋದನ್ನ ತಿಳ್ಕೊಳ್ತೀವಿ, ಆಮೇಲೆ ಮಾತನಾಡ್ತೀವಿ ಅಂತ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಸಹೋದರಿಯ ಪತಿ ಈ ಮಂಜುನಾಥ್ ಅಬಕಾರಿ ಇಲಾಖೆಯ ಹೆಚ್ಚುವರಿ ಡಿಸಿ ಆಗಿ ಅಕ್ರಮ ಆಸ್ತಿ ಗಳಿಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಅವರ ಮೇಲಿದೆ. ಬೇನಾಮಿ ಹೆಸರಿನಲ್ಲಿ ಅಕ್ರಮ ಆಸ್ತಿ ಸಂಪಾದನೆ ಮಾಡಿದಂತಹ ಆರೋಪದ ಅಡಿ ಈಗ ಇಡಿ ರೇಡ್ ಆಗಿರೋದು. 2012ರಲ್ಲಿ ಮೈಸೂರು ಅಬಕಾರಿ ಡಿಸಿ ಆಗಿದ್ದಾಗ ಲೋಕಾಯುಕ್ತ ಕೇಸ್ ದಾಖಲು ಮಾಡಿಕೊಂಡಿದೆ. ಲೋಕ ದಾಳಿಯ ನಂತರ ಅಕ್ರಮ ಆಸ್ತಿ ಅಂತ ಮಂಜುನಾಥ್ ಮೇಲೆ ಕೇಸ್ ದಾಖಲಾಗಿತ್ತು. ಲೋಕಾಯುಕ್ತ ಕೇಸನ್ನ ಆಧರಿಸಿ ಇವತ್ತು ಇಡಿಯಿಂದ ರಾಜ್ಯದ 10 ಕಡೆಗಳಲ್ಲಿ ರೇಡ್ ಆಗಿದೆ. ಅಬಕಾರಿ ಲೈಸೆನ್ಸ್ ನವೀಕರಣದಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವಂತಹ ಆರೋಪ, ಲೈಸೆನ್ಸ್ ನವೀಕರಣಕ್ಕೆ ಲಂಚ ಪಡೆದು ಅಕ್ರಮ ಆಸ್ತಿ ಗಳಿಸಿದ್ದಾರೆ ಅನ್ನುವಂತಹ ಆರೋಪ. ಅಷ್ಟೇ ಅಲ್ಲ, ಅಕ್ರಮ ಹಣ ವರ್ಗಾವಣೆ, ವಿದೇಶಿ ವ್ಯವಹಾರದ ಬಗ್ಗೆಯೂ ಕೂಡ ಇಡಿ ಈಗ ತನಿಖೆಯನ್ನ ಮಾಡ್ತಾ ಇದೆ. ಲೋಕ ದಾಳಿಯ ನಂತರ ಈಗ ಇಡಿ ದಾಳಿಯಾಗಿರೋದು. 2012ರಲ್ಲಿ ಮೈಸೂರು ಅಬಕಾರಿ ಡಿಸಿ ಆಗಿದ್ರು ಮಂಜುನಾಥ್. ಆ ಸಂದರ್ಭದಲ್ಲಿ ಲೋಕಾಯುಕ್ತದಲ್ಲಿ ಕೇಸ್ ದಾಖಲಾಗಿರುತ್ತೆ. ಲೋಕಾಯುಕ್ತ ಅಧಿಕಾರಿಗಳು ರೇಡನ್ನ ಕೂಡ ಮಾಡ್ತಾರೆ. ದಾಳಿಯ ನಂತರ ಅಕ್ರಮ ಆಸ್ತಿ ಅನ್ನುವಂಥದ್ದು ಗೊತ್ತಾಗುತ್ತೆ, ಕೇಸ್ ದಾಖಲಾಗುತ್ತೆ. ಈಗ ಲೋಕಾಯುಕ್ತ ಕೇಸನ್ನ ಆಧರಿಸಿನೇ ಇವತ್ತು ಇಡಿ ರೇಡ್ ಮಾಡಿರೋದು. ರಾಜ್ಯದ 10 ಕಡೆಗಳಲ್ಲಿ ಇಡಿ ರೇಡ್ ಆಗಿದೆ. ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತ ಮಂಜುನಾಥ್ ಮನೆ, ಕಚೇರಿ ಹಾಗೂ ಅವರ ಆಪ್ತರು ಅವರ ನಿವಾಸದ ಮೇಲೂ ಕೂಡ ರೇಡ್ ಆಗಿದೆ. ಅಬಕಾರಿ ಇಲಾಖೆ ಅಧಿಕಾರಿ ಮಂಜುನಾಥ್ ಮನೆ ಮೇಲೆ ಇಡಿ ದಾಳಿಯಾಗಿದೆ. ಉಪ್ಪು ತಿಂದವನು ನೀರು ಕುಡಿತಾನೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗತ್ತೆ. ಬೆಂಗಳೂರಿನಲ್ಲಿ ಅಬಕಾರಿ ಮಾಜಿ ಸಚಿವ RB ತಿಮ್ಮಾಪುರ ಅವರು ಕೊಟ್ಟಂತಹ ಹೇಳಿಕೆ ಇದು. ಹವಾಲಾ ಇಡಿ ಎಲ್ಲ ಗೊತ್ತಿಲ್ಲ, ಹವಾಲಾ ಮಾಡುವ ಶಕ್ತಿ ನನಗಿಲ್ಲ, ಅಧಿಕಾರಿ ತಪ್ಪು ಮಾಡಿದರೆ ಮಂತ್ರಿ ಕಾರಣ ಅನ್ನೋದು ಸರಿಯಲ್ಲ, ಎಲ್ಲಾ ನೌಕರರ ಬಗ್ಗೆ ಮಂತ್ರಿ ಆದವರು ನೋಡೋದಕ್ಕೆ ಆಗಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಹವಾಲಾ ಇಡಿ ಇವೆಲ್ಲ ನನಗೆ ಗೊತ್ತಿಲ್ಲಪ್ಪ. ಅಷ್ಟು ಆ ಹವಾಲ ಮಾಡುವಂತ ಶಕ್ತಿ ನನ್ನ ತಿಳಿಯಿಲ್ಲ, ನನಗೆ ಗೊತ್ತಿಲ್ಲ. ಅದೇನಿದ್ರೆ ಅವ್ರು ಕೇಳಿ. ಬಹಳ ಮಂದಿ ಎಲ್ಲ ಟಿಫಿನ್ಗಳು ಅಟೆಂಡರ್ಗಳು ಮಾಡಿರ್ತಾರೆ. ಮೊನ್ನೆ ತಾನೇ ಒಬ್ರು ಮಾಡಿದ್ರಲ್ಲ, ನೀವೆಲ್ಲರೂ 3 ದಿವಸ ಹಾಕಿದ್ರಿ. 1 ದಿವಸ ಎಲ್ಲಿ ಉಪವಾಸ ಏನು ಅಲ್ಲಿ ರಾತ್ರಿ ಮಲ್ಕೊಂಡಿದ್ರು. ಬಹಳ ಮಂದಿ ಕೆಲಸ ಮಾಡೋದಕ್ಕೂ ಸಚಿವ ಸತೀಶ್ ಜಾರಕಿಹೊಳಿ ಅವರ ಬಾಮ ಇದಾಗಿರೋದಕ್ಕೂ ಬಹಳ ನಿಮ್ ಮಹತ್ವ ನನಗೆ ಅರ್ಥ ಆಗ್ಲಿಲ್ಲ. ಯಾರು ನೌಕರಸ್ತಾನೆ, ಅದಕ್ಕೂ ಸಂಬಂಧ ಬರಲ್ಲ. ನಾನು ಮಂತ್ರಿ ಇದ್ದೀನಿ, ನಾನು ಯಾವ್ದೋ ಸಂಬಂಧಕ್ಕೆ ಮಾಡಿದ್ರೆ ಅದು ಸತೀಶ್ ಜಾರಕಿಹೊಳಿಗೆ ಬರುತ್ತೇನೆ. ಅವರು ಡಿಫ್ರೆಂಟ್ ಮೇಲೆ ಇವರು ಡಿಫ್ರೆಂಟ್. ನೋಡಿ, ಉಪ್ಪು ತಿಂದ ಅವನು ನೀರು ಕುಡಿತಾನೆ, ಅದ್ರಲ್ಲಿ ಏನ್ ದೊಡ್ಡ ಕೆಲಸ ಇದೆ? ತಪ್ಪು ಮಾಡಿದ್ರೆ ಸಿಕ್ಕಾಕ್ಬಿಡ್ತಾರೆ. ಯಾರ್ಯಾರು ತಪ್ಪು ಮಾಡಿದ್ರೆ, ಯಾರೋ ಒಬ್ಬ ಎಂಪ್ಲಾಯಿ ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿ ಯಾವನು ಇದು ಮಾಡಿದ್ರೆ ಮಂತ್ರಿ ನೀವೇನ್ರಿ ಅವ್ರು ನೋಡಿ ಹವಾಲತ್ ಅದೇನೇನೋ ಯಾವ ದೇಶಗಳಿಗೆ ದುಡ್ಡು ಕಳ್ಸು ಹವಾಲತ್ ಏನೋ ಹೇಳ್ತದ್ರಿ. ಟಿವಿ ನೀವೇ ಅದು ಮುಂಜಾನೆ ನೋಡಿದೆ ನಾನು, ಯಾವುದೇ ದೇಶಕ್ಕೆ ಹವಾಲ ಹೋಗ್ತಿದ್ದೆ. ಎಲ್ಲಾ ನೌಕರ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.